ನಮಸ್ಕಾರ ಸ್ನೇಹಿತರೆ, ರಾಮನಗರ ಜಿಲ್ಲೆಯ ಇತಿಹಾಸ ಗೊತ್ತಾ? ಕ್ಲೋಸ್ ಪೇಟೆ ಆಗಿದ್ದ ನಗರ ರಾಮನಗರ ಆಗಿದೆ ಹೇಗೆ? ಕುಮಾರಸ್ವಾಮಿ ರಾಮನಗರವನ್ನ ಸಪರೇಟ್ ಜಿಲ್ಲೆ ಮಾಡಿದ್ಯಾಕೆ? ಜಿಲ್ಲೆಯಲ್ಲಿ ಯಾವೆಲ್ಲ ವಿಧಾನಸಭೆ ಕ್ಷೇತ್ರಗಳು ಬರುತ್ತವೆ? ಯಾವೆಲ್ಲ ಕ್ಷೇತ್ರಗಳಲ್ಲಿ ಟೌನ್ಶಿಪ್ ಬರುತ್ತೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಕ್ಲೋಸ್ ಪೇಟೆ ಆಗಿತ್ತು ರಾಮನಗರ. ಟಿಪ್ಪು ಸುಲ್ತಾನ್ ಆಳ್ವಿಕೆ ಇದ್ದಾಗ ರಾಮನಗರಕ್ಕೆ ಶಂಷೇರಾಬಾದ್ ಅಂತ ಕರೆಯಲಾಗ್ತಿತ್ತು. ಸ್ಥಳೀಯರು ಹೊಸ ಪಟ್ಟಣ ಅಂತಲೂ ಕರೀತಿದ್ರು. 1800ನೇ ಇಸವಿ ವೇಳೆಗೆ ಮೈಸೂರು ಸಂಸ್ಥಾನದ ದಿವಾನರಾಗಿದ್ದ ಪೂರ್ಣಯ್ಯ ಈ ಪ್ರದೇಶವನ್ನ ಅಭಿವೃದ್ಧಿಪಡಿಸಿದ್ರು. 1860ರಲ್ಲಿ ಬ್ರಿಟಿಷ್ ಅಧಿಕಾರಿ ಸರ್ ಬ್ಯಾರಿ ಕ್ಲೋಸ್ ಗೌರವಾರ್ಥ ಈ ಪ್ರದೇಶಕ್ಕೆ ಕ್ಲೋಸ್ ಪೇಟೆ ಅಂತ ಹೆಸರಿಡಲಾಯಿತು. ಸ್ವಾತಂತ್ರ್ಯ ಬಂದ ನಂತರ ಕೆಂಗಲ್ ಹನುಮಂತಯ್ಯ ಸಿಎಂ ಆಗಿದ್ದಾಗ ಕ್ಲೋಸ್ ಪೇಟೆಗೆ ರಾಮನಗರ ಅಂತ ಹೆಸರು ಬದಲಿಸಿದ್ರು. ಇಲ್ಲಿ ರಾಮದೇವರ ಬೆಟ್ಟ ಇದ್ದಿದ್ದರಿಂದ ಈ ಹೆಸರು ಇಡಲಾಯಿತು. ರಾಮನಗರ ಸಪರೇಟ್ ಜಿಲ್ಲೆ ಆಗಿದೆ ಹೇಗೆ? ಮೊದಲು ರಾಮನಗರ ಜಿಲ್ಲೆ ಆಗಿರ್ಲಿಲ್ಲ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಒಂದು ತಾಲೂಕು ಆಗಿತ್ತು ಅಷ್ಟೇ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೃಹತ್ ಜಿಲ್ಲೆ ಆಗಿದ್ರಿಂದ ಆಡಳಿತ ಕಷ್ಟ ಆಗ್ತಿತ್ತು. ಅನುದಾನಗಳು ರಾಮನಗರ ಮತ್ತು ಸುತ್ತಮುತ್ತಲಿನ ತಾಲೂಕುಗಳಿಗೆ ಹೋಗ್ತಿರ್ಲಿಲ್ಲ. ಆ ಭಾಗದ ಜನ ಜಿಲ್ಲಾ ಕೇಂದ್ರ ತಲುಪೋಕು ಕಷ್ಟ ಆಗ್ತಿತ್ತು. ಈ ನಡುವೆ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ 2007ರಲ್ಲಿ ಪ್ರತ್ಯೇಕ ಜಿಲ್ಲೆಗೆ ನಿರ್ಧರಿಸಿದ್ರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ರಾಮನಗರ, ಮಾಗಡಿ, ಚನ್ನಪಟ್ಟಣ ಮತ್ತು ಕನಕಪುರ ತಾಲೂಕುಗಳನ್ನ ಸಪರೇಟ್ ಮಾಡಿ ಜಿಲ್ಲೆ ರಚಿಸಲಾಯಿತು. ನಂತರ ಹಾರೋಹಳ್ಳಿ ತಾಲೂಕನ್ನ ಹೊಸದಾಗಿ ಸೇರಿಸಲಾಯಿತು. ಜಿಲ್ಲೆ ರಚಿಸಿದ ಮೇಲೆ ಆದ ಬದಲಾವಣೆಗಳು ಏನು? ರಾಮನಗರ ಜಿಲ್ಲೆ ರಚಿಸಿದ ಬಳಿಕ ಜಿಲ್ಲೆಗೆ ಪ್ರತ್ಯೇಕ ಜಿಲ್ಲಾಧಿಕಾರಿ ಕಚೇರಿಯನ್ನ ಸ್ಥಾಪಿಸಲಾಯಿತು. ಜಿಲ್ಲಾ ಪೊಲೀಸ್ ವ್ಯವಸ್ಥೆ ಸ್ಟ್ರಾಂಗ್ ಆಯಿತು. ಜಿಲ್ಲಾ ಆಸ್ಪತ್ರೆ, ವಿವಿಧ ಸರ್ಕಾರಿ ಕಚೇರಿಗಳು ತಲೆ ಎತ್ತಿದ್ವು. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಅನುದಾನ ನೇರವಾಗಿ ರಾಮನಗರ ಜಿಲ್ಲೆಗೆ ಬರುವಂತಾಯಿತು. ಒಟ್ನಲ್ಲಿ ಪ್ರತ್ಯೇಕ ಜಿಲ್ಲಾಡಳಿತ ಸ್ಥಾಪನೆ ಆಗಿದ್ರಿಂದ ಆಡಳಿತಾತ್ಮಕವಾಗಿ ಬದಲಾವಣೆಗಳಾದವು. ಆದ್ರೆ ಡಿ.ಕೆ. ಶಿವಕುಮಾರ್ ಇಂದಿಗೂ ಈ ನಿರ್ಧಾರವನ್ನ ಒಪ್ಪೋದಿಲ್ಲ. ಈ ವಿಭಜನೆಯಿಂದ ನಗರಕ್ಕಿದ್ದ ಬೆಂಗಳೂರು ಅನ್ನೋ ಬ್ರಾಂಡ್ ಹೋಯ್ತು. ಬೆಂಗಳೂರು ಅಂತ ಇದ್ರೆ ಹೂಡಿಕೆ, ಅಭಿವೃದ್ಧಿ ವೇಗವಾಗಿ ಆಗುತ್ತೆ. ಆದ್ರೆ ಬೆಂಗಳೂರಿಂದ ಈ ಭಾಗವನ್ನ ಸಪರೇಟ್ ಮಾಡಿದ್ರಿಂದ ಬ್ರಾಂಡ್ ವ್ಯಾಲ್ಯೂ ಕಡಿಮೆ ಆಯ್ತು ಅಂತ ಹೇಳ್ತಾ ಬಂದಿದ್ದಾರೆ. ಇದೇ ಕಾರಣಕ್ಕೆ 2025ರಲ್ಲಿ ಮತ್ತೆ ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಅಂತ ಮರುನಾಮಕರಣ ಮಾಡಲಾಯಿತು. ವಿಧಾನಸಭೆ ಕ್ಷೇತ್ರಗಳು ಯಾವುದು? ರಾಮನಗರ ಜಿಲ್ಲೆಯಲ್ಲಿ 4 ವಿಧಾನಸಭೆ ಕ್ಷೇತ್ರಗಳು ಬರುತ್ತೆ. ಅವುಗಳೇ ರಾಮನಗರ, ಕನಕಪುರ, ಚನ್ನಪಟ್ಟಣ, ಮಾಗಡಿ. ಈ ಕ್ಷೇತ್ರಗಳಲ್ಲಿ ಯಾವ ಪಕ್ಷಗಳು ಅಧಿಕಾರದಲ್ಲಿವೆ ಅಂತ ಒಂದೊಂದಾಗಿ ನೋಡೋಣ. ಮಾಗಡಿ ವಿಧಾನಸಭೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಎಚ್.ಸಿ. ಬಾಲಕೃಷ್ಣ ಶಾಸಕರಾಗಿದ್ದಾರೆ. ಜೆಡಿಎಸ್ ನಲ್ಲಿದ್ದ ಇವರು ಈಗ ಕಾಂಗ್ರೆಸ್ ನಲ್ಲಿ ಗುರುತಿಸಿಕೊಂಡಿದ್ದಾರೆ. ಈ ಕ್ಷೇತ್ರದಿಂದ ಒಟ್ಟು 5 ಸಲ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ರಾಮನಗರ ವಿಧಾನಸಭೆ ಕ್ಷೇತ್ರ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರ ರಾಜಕೀಯ ಕರ್ಮಭೂಮಿ. ಇಲ್ಲಿ ಕುಮಾರಸ್ವಾಮಿ 4 ಸಲ, ಪತ್ನಿ ಅನಿತಾ 1 ಸಲ ವಿನ್ ಆಗಿದ್ದಾರೆ. 2004ರಿಂದಲೂ ಜೆಡಿಎಸ್ ಹಿಡಿತದಲ್ಲಿದ್ದ ಈ ಕ್ಷೇತ್ರ ಈಗ ಕಾಂಗ್ರೆಸ್ ಪಾಲಾಗಿದೆ. ಸದ್ಯ ಕಾಂಗ್ರೆಸ್ನ ಇಕ್ಬಾಲ್ ಹುಸೇನ್ ಮೊದಲ ಬಾರಿಗೆ ಇಲ್ಲಿ ಶಾಸಕರಾಗಿದ್ದಾರೆ. ಕನಕಪುರ ವಿಧಾನಸಭೆ ಕ್ಷೇತ್ರ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ರಾಜಕೀಯ ಭದ್ರಕೋಟೆ. 2008ಕ್ಕೂ ಮುನ್ನ ಕನಕಪುರ ಮತ್ತು ಸಾತನೂರು ಅನ್ನುವ 2 ಸಪರೇಟ್ ಕ್ಷೇತ್ರಗಳಿದ್ವು. 2008ರಲ್ಲಿ 2 ಕ್ಷೇತ್ರಗಳು ಮರ್ಜ್ ಆದವು. ಸಾತನೂರಲ್ಲಿ 4 ಸಲ ಗೆದ್ದಿದ್ದ ಡಿ.ಕೆ.ಶಿ 2008ರಿಂದ ಕನಕಪುರದಲ್ಲಿ ವಿನ್ ಆಗ್ತಾ ಬಂದಿದ್ದಾರೆ. ಚನ್ನಪಟ್ಟಣ ವಿಧಾನಸಭೆ ಕ್ಷೇತ್ರದಲ್ಲೂ ಕುಮಾರಸ್ವಾಮಿ ಪ್ರಭಾವ ಇದೆ. ಇಲ್ಲಿ ಕುಮಾರಸ್ವಾಮಿ 2 ಸಲ ಸ್ಪರ್ಧೆ ಮಾಡಿ ವಿನ್ ಆಗಿದ್ದಾರೆ. 2023ರ ವಿಧಾನಸಭೆ ಚುನಾವಣೆಯಲ್ಲೂ ಕುಮಾರಸ್ವಾಮಿ ಇಲ್ಲಿ ವಿನ್ ಆಗಿದ್ರು. ಆದರೆ ನಂತರ ಸಂಸದರಾಗಿ ಆಯ್ಕೆ ಆಗಿದ್ರಿಂದ ಚನ್ನಪಟ್ಟಣ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರು. ನಂತರ ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಕಣಕ್ಕೆ ಇಳಿದ ಸಿಪಿ ಯೋಗೇಶ್ವರ್ ವಿನ್ ಆಗಿದ್ದಾರೆ. ಯೋಗೇಶ್ವರ್ ಈ ಕ್ಷೇತ್ರದಲ್ಲಿ 6 ಸಲ ಗೆದ್ದು ಬಂದಿದ್ದಾರೆ. ಒಟ್ನಲ್ಲಿ 4ಕ್ಕೆ 4 ಕ್ಷೇತ್ರಗಳಲ್ಲಿ ಒಕ್ಕಲಿಗ ಮತಗಳೇ ನಿರ್ಣಾಯಕವಾಗಿದ್ದು ಡಿ.ಕೆ. ಬ್ರದರ್ಸ್ ಪ್ರಭಾವ ಇದೆ ಅಂತ ಹೇಳಬಹುದು. ಟೌನ್ಶಿಪ್ ಯಾವೆಲ್ಲ ಕ್ಷೇತ್ರಗಳಲ್ಲಿ ಬರುತ್ತೆ? ಬಿಡದಿ ಟೌನ್ಶಿಪ್ ನ ಪ್ರಮುಖ ಭಾಗ ಎಚ್.ಸಿ. ಬಾಲಕೃಷ್ಣ ಅವರ ಮಾಗಡಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುತ್ತೆ. ಈಗಾಗಲೇ ಸರ್ಕಾರ ಇಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ಕೂಡ ಶುರು ಮಾಡಿದೆ. ಈ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಬಿಡದಿಯಲ್ಲಿ ಸರ್ವೆಗೆ ಹೋದ ಅಧಿಕಾರಿಗಳಿಗೆ ಪೊರಕೆ ಪೂಜೆ ಕೂಡ ನಡೆದಿದೆ. ಇನ್ನು ಇಕ್ಬಾಲ್ ಹುಸೇನ್ ರ ರಾಮನಗರ ಕ್ಷೇತ್ರದ ಹಲವು ಭಾಗಗಳು, ಸಿಎಂ ಡಿ.ಕೆ. ಶಿವಕುಮಾರ್ ರ ಕನಕಪುರ ಕ್ಷೇತ್ರದ ಹಲವು ಭಾಗಗಳು ಕೂಡ ಬಿಡದಿ ಟೌನ್ಶಿಪ್ ವ್ಯಾಪ್ತಿಗೆ ಬರುತ್ತೆ. ಸ್ನೇಹಿತರೆ,
ಇದು ರಾಮನಗರ ಜಿಲ್ಲೆಯ ಇತಿಹಾಸದ ಬಗ್ಗೆ, ರಾಮನಗರ ಜಿಲ್ಲೆಯಲ್ಲಿ ಬರುವ ವಿಧಾನಸಭೆ ಕ್ಷೇತ್ರಗಳ ಕುರಿತು ಮಾಹಿತಿ ಕೊಡುವ ಪ್ರಯತ್ನ. ಬಿಡದಿ ಟೌನ್ಶಿಪ್ ಯೋಜನೆ ಕೈ ಬಿಡಬೇಕಾ ಬೇಡವಾ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.